ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಡೇಟಿಂಗ್ ಸೈಟ್ನಲ್ಲಿ ಪರಿಚಯವಾದ ಮಹಿಳೆಯೊಬ್ಬಳು ಮಹಾರಾಷ್ಟ್ರದ ವೃದ್ಧ ಒಬ್ಬರಿಗೆ ಬರೋಬ್ಬರಿ 73 ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತಹ ಒಂದು ದೊಡ್ಡ ಘಟನೆ ವರದಿಯಾಗಿದೆ. ಆ ಕುರಿತು ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಒಂದೊಂದಾಗಿ ತಿಳಿಯೋಣ. ನವಿ ಮುಂಬೈನ ನ್ಯೂ ಪನ್ವೆಲ್ ಪ್ರದೇಶದ ನಿವಾಸಿ 62 ವರ್ಷದ ವ್ಯಕ್ತಿ ಮತ್ತು ಮಹಿಳೆ 2024ರ ಮಾರ್ಚ್ ಮತ್ತು ಮೇ ನಡುವೆ ಡೇಟಿಂಗ್ ಆ್ಯಪ್ ಮೂಲಕ ಸಂಪರ್ಕದಲ್ಲಿದ್ದರು. ಆರಂಭಿಕ ಸಂಭಾಷಣೆಯ ನಂತರ ಇಬ್ಬರು ವಾಟ್ಸಪ್ನಲ್ಲಿ ಚಾಟ್ ಮಾಡುವುದನ್ನು ಮುಂದುವರಿಸಿದ್ರು. ಈ ಸಮಯದಲ್ಲಿ ಜಿಯಾ ಎಂದು ಗುರುತಿಸಿಕೊಂಡಂತಹ ಮಹಿಳೆ ಚಿನ್ನದ ವ್ಯಾಪಾರದ ಯೋಜನೆಯಲ್ಲಿ ಹೂಡಿಕೆ ಮಾಡುವಂತೆ ಆಮಿಷವನ್ನು ಒಡ್ಡಿದ್ಲು ಆ ಒಬ್ಬ ವೃದ್ಧನಿಗೆ. ಈ ರೀತಿ ಎಲ್ಲ ಮಾಹಿತಿಯನ್ನು ಉಲ್ಲೇಖಿಸಿರುವುದು ಖಂಡೇಶ್ವರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಇದನ್ನು ಉಲ್ಲೇಖಿಸಿದೆ, ಈ ರೀತಿಯ ಮಾಹಿತಿಯನ್ನು ನೀಡಿದ್ದಾರೆ ಅಂತ PTI ಈಗಾಗಲೇ ವರದಿ ಕೂಡ ಮಾಡಿದೆ. ಉತ್ತಮ ಆದಾಯದ ಭರವಸೆ ನೀಡಿದ ಮಹಿಳೆ ಅರ್ಜಿಯ ಮೂಲಕ ಚಿನ್ನದ ವ್ಯಾಪಾರ ಯೋಜನೆಯಲ್ಲಿ ಹೂಡಿಕೆ ಮಾಡುವಂತೆ ಆಮಿಷವನ್ನು ಒಡ್ಡಿದ್ದಾರೆ. ಮಹಿಳೆಯ ಮಾತನ್ನ ನಂಬಿದ್ದ ವೃದ್ಧ ಈಗ ಬರೋಬ್ಬರಿ 73 ಲಕ್ಷ ರೂಪಾಯಿಯನ್ನ ಕಳೆದುಕೊಂಡು ವಂಚನೆಗೆ ಒಳಗಾಗಿದ್ದಾರೆ ಅನ್ನೊಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ನಂತರ ಆ ವ್ಯಕ್ತಿ ಮಹಿಳೆಯನ್ನ ಸಂಪರ್ಕಿಸಿ ಭರವಸೆ ನೀಡಿದ ಹಣ ಮತ್ತು ಹೂಡಿಕೆ ಮಾಡಿದ ಹಣದ ಬಗ್ಗೆ ತಿಳಿಸಲು ಪ್ರಯತ್ನಿಸಿದ್ರು. ಆದರೆ ಆ ಮಹಿಳೆ ವೃದ್ಧನಿಂದ ಅಂತರ ಕಾಯ್ದುಕೊಂಡು ಸಂಪರ್ಕವನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಕೊನೆಗೆ ತಾನು ಮೋಸ ಹೋಗಿದ್ದಾನೆಂದು ಅರಿತುಕೊಂಡಂತಹ ವ್ಯಕ್ತಿ ಪೊಲೀಸರನ್ನ ಸಂಪರ್ಕಿಸಿ ದೂರು ನೀಡಿದ್ದಾನೆ. ಜುಲೈ 4ರಂದು ಪ್ರಾಥಮಿಕ ವಿಚಾರಣೆಯ ನಂತರ ಪೊಲೀಸರು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 420 ಅಂದರೆ ಫ್ರಾಡ್, ವಂಚನೆ ಮತ್ತು 34 ಸಾಮಾನ್ಯ ಉದ್ದೇಶ ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸಂಬಂಧಿಸಿದ ನಿಬಂಧನೆಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನೋದನ್ನ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಆರೋಪಿಯನ್ನ ಪತ್ತೆ ಹಚ್ಚಲು ಮತ್ತು ಆಕೆಯ ಡಿಜಿಟಲ್ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚಲು ಈಗಾಗಲೇ ಪೊಲೀಸರು ಶೋಧ ಕಾರ್ಯವನ್ನ ಮಾಡುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಆದರೆ ಆ ವೃದ್ಧನಿಗೆ ಕನಿಷ್ಠ ಸೌಜನ್ಯಕ್ಕಾದರೂ ಅರ್ಥ ಆಗಬೇಕಾಗಿರೋದು ಎಷ್ಟೇ, ಆನ್ಲೈನ್ನಲ್ಲಿ ಯಾರನ್ನೋ ನಂಬಿ ಹಣ ಇನ್ವೆಸ್ಟ್ ಮಾಡುವ ಮೊದಲು ಆ ವೃದ್ಧನಿಗೆ ತಿಳಿಯಬೇಕಿತ್ತು ಯಾರ ಜೊತೆ ಸಂಪರ್ಕದಲ್ಲಿದ್ದೀನಿ, ಯಾತಕ್ಕೆ ಸಂಪರ್ಕದಲ್ಲಿದ್ದೀನಿ, ಯಾಕೆ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ. ಆ ವೃದ್ಧ ಈಗ 73 ಲಕ್ಷವನ್ನು ಕಳೆದುಕೊಂಡು ಇಡೀ ತನ್ನ ಕುಟುಂಬವನ್ನು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಎಲ್ಲಿ ಹಣದ ದಾಹವೋ ಅಥವಾ ಬೇರೆ ಯಾವ ದಾಹವೋ ಗೊತ್ತಿಲ್ಲ, ಆದರೆ 73 ಲಕ್ಷ ರೂಪಾಯಿ ಹಣವಂತೂ ಕಳೆದುಕೊಂಡಿರುವುದಂತೂ ಸತ್ಯ.